ಮತ ರಾಜಕಾರಣದಲ್ಲಿ, ಓಲೈಕೆ ರಾಜಕಾರಣದಲ್ಲೇ ತನ್ನನ್ನು ತಾನು ಸಂಪೂರ್ಣವಾಗಿ ಕಳ್ಕೊಳ್ತಾ ಇದೆ ಹೊರತು ಇನ್ನೇನು ಮಾಡ್ತಾ ಇಲ್ಲ. ಭಾರತದ ಒಟ್ಟು ಚಹರೆಯನ್ನು, ಅಖಂಡತೆಯನ್ನು, ಕಲ್ಚರನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಬೇಕು ಅಂತಲೇ ಹವಣಿಸುತ್ತಿರುವಂಥ ಈ ದ್ರೋಹಿ ರಾಷ್ಟ್ರಗಳ ಬಗ್ಗೆ ಇವರ ಮೃದುತ್ವ, ಪ್ರೀತಿ ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ಬಹಳ ಕರೆಕ್ಟಾಗಿ, ನಿಖರವಾಗಿ ಯಾವುದಾದರೂ ಸಮೀಕ್ಷೆ ಫಲಿತಾಂಶಕ್ಕೆ ಹತ್ತಿರವಾಗಿ ನುಡಿದಿದ್ದರೆ, ಹೇಳಿದ್ದಿದ್ರೆ ಅದು ಬೆಟ್ಟಿಂಗ್ ದುನಿಯಾ ಸಟ್ಟಾ ಬಜಾರ್ ಸಮೀಕ್ಷೆ. ಪ್ರತಿಪಕ್ಷದಲ್ಲಿದ್ದಂಥ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಆರೋಪ ಬಂದಾಗ ಅದರ ತನಿಖಾ ಸ್ವರೂಪ ಬೇರೆ. ರೇವಣ್ಣನ ಮೇಲೆ ಕಿಡ್ನ್ಯಾಪ್ ಕೇಸ್ ಹಾಕಿ ಅವರ ಯಾವುದೇ ರೀತಿಯಲ್ಲೂ ಅವರಿಗೆ ಉಸಿರಾಡಲಿಕ್ಕೂ ಟೈಮ್ ಕೊಡದೇನೆ ಅವರನ್ನು ಅರೆಸ್ಟ್ ಮಾಡ್ತೀರಿ. ಹೈಕೋರ್ಟಿನ ಯಾವ ತೀರ್ಪನ್ನು ನಾವು ಗಮನಿಸುವುದಿಲ್ಲ, ಮಾನ್ಯತೆ ಮಾಡುವುದಿಲ್ಲ. ನಾವು ಇವರಿಗೆ OBC ಸರ್ಟಿಫಿಕೇಟನ್ನು ಕೊಟ್ಟಿದ್ದೇವೆ, ಆ ಮೀಸಲಾತಿಯನ್ನು ಅವರಿಗೆ ನಾವು ಹಂಚುತ್ತೇವೆ. ಎಂಥ ಉದ್ದಟತನ ನೋಡಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಮತ್ತು ಹಿತೈಷಿಗಳಿಗೂ ಸ್ವತಂತ್ರ ಪತ್ರಿಕೋದ್ಯಮದ ಈ ಒಂದು ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿ. ಸಟ್ಟಾ ಬಜಾರ್ ಸಮೀಕ್ಷೆಯ ಬಗ್ಗೆ ಈಚೆಗೆ ನಾನು ಮಾತಾಡಿದ್ದೆ. ಸಟ್ಟಾ ಬಜಾರ್ ಅಥವಾ ಬೆಟ್ಟಿಂಗ್ ಬಜಾರ್, ಬೆಟ್ಟಿಂಗ್ ದುನಿಯಾ ಸಮೀಕ್ಷೆ ಪ್ರತಿ ಚುನಾವಣೆಯಲ್ಲೂ ಅದು ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳಿದ್ದೆ. ನಾನು 23ರ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ಸು 136 ಸೀಟನ್ನು ಭರ್ಜರಿಯಾಗಿ ಏಕಮುಖವಾಗಿ ಪಡ್ಕೊಳ್ತದೆ ಅನ್ನೋದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈ ಬೆಟ್ಟಿಂಗ್ ದುನಿಯಾ ಸಟ್ಟಾ ಬಜಾರ್ ಬಹಳ ಸ್ಪಷ್ಟವಾಗಿ 136, 137 ಸೀಟನ್ನು ಕಾಂಗ್ರೆಸ್ಸು ಪಡೆಯುತ್ತದೆ ಅನ್ನುವಂಥ ಅಚ್ಚರಿದಾಯಕವಾದಂಥ ಒಂದು ಸಮೀಕ್ಷೆಯ ಅಂಕಿಅಂಶವನ್ನು ಎದುರಿಟ್ಟಿತ್ತು. ಹಾಗೆಯೇ 2019ರ ಲೋಕಸಭಾ ಚುನಾವಣೆಯನ್ನು ಬಹಳ ಪರ್ಫೆಕ್ಟಾಗಿ ಚುನಾವಣಾ ಪೂರ್ವದ ಸಮೀಕ್ಷೆಯಲ್ಲಿ ಸಟ್ಟಾ ಬಜಾರ್ ಅಥವಾ ಬೆಟ್ಟಿಂಗ್ ದುನಿಯಾ ಬಹಳ ನಿಖರವಾಗಿ ಹೇಳಿದ್ದನ್ನು ನೀವು ಗಮನಿಸಿದ್ದೀರಿ. ಈಚಿನ ಪಂಚರಾಜ್ಯ ಚುನಾವಣೆ ಲೋಕಸಭಾ ಚುನಾವಣೆಗೆ ಬರೆದ ಮುನ್ನುಡಿ ಅಂತಲೇ ಭಾವಿಸಿದ ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ಬಹಳ ಕರೆಕ್ಟಾಗಿ, ನಿಖರವಾಗಿ ಯಾವುದಾದರೂ ಸಮೀಕ್ಷೆ ಫಲಿತಾಂಶಕ್ಕೆ ಹತ್ತಿರವಾಗಿ ನುಡಿದಿದ್ದರೆ, ಹೇಳಿದ್ದಿದ್ರೆ ಅದು ಬೆಟ್ಟಿಂಗ್ ದುನಿಯಾ ಸಟ್ಟಾ ಬಜಾರ್ ಸಮೀಕ್ಷೆ. ನ್ಯಾಷನಲ್ ನ್ಯೂಸ್ ಚಾನೆಲ್ಗಳು ಇವತ್ತು ಸಟ್ಟಾ ಬಜಾರ್ ಅಥವಾ ಬೆಟ್ಟಿಂಗ್ ದುನಿಯಾ ಸಮೀಕ್ಷೆಯ ಮೇಲೆಯೇ ಚರ್ಚೆ ಮಾಡ್ತವೆ, ಸಂವಾದ ಮಾಡ್ತವೆ. ಹೀಗಾಗಿ ಈ ಸಮೀಕ್ಷೆ ಹೆಚ್ಚು ನಿರ್ಣಾಯಕವಾದದ್ದು, ಸೂಕ್ಷ್ಮವಾದದ್ದು ಮತ್ತು ನಂಬಬಹುದಾದದ್ದು. ಈಗ 75% ಚುನಾವಣೆ ನಡೆದಿದೆ, ಇನ್ನು 2 ಹಂತದ ಚುನಾವಣೆಯಷ್ಟೇ ಬಾಕಿ ಇದೆ. ಆ ಹೊತ್ತಿನಲ್ಲಿ ಈ ಬೆಟ್ಟಿಂಗ್ ದುನಿಯಾ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು. ಕರ್ನಾಟಕ BJP ಸಾಮಾನ್ಯವಾಗಿ ಹೇಳ್ತಾ ಇದೆ 20ರಿಂದ 22 ಸೀಟನ್ನು ನಾವು ಗೆಲ್ತೇವೆ. ಹಾಗಾದರೆ ಸಟ್ಟಾ ಬಜಾರ್ ಏನು ಹೇಳ್ತಾ ಇದೆ? 18ರಿಂದ 20. ಈ ಸಟ್ಟಾ ಬಜಾರಿನ ಒಂದು ಪ್ರಥಮ ಸಮೀಕ್ಷೆ ಒಂದು ವಾರದ ಹಿಂದೆ ಏನು ಬಂದಿತ್ತು, ಆವಾಗಲೂ ಇದನ್ನು ಹೇಳ್ತಾ ಇದ್ರು, 18ರಿಂದ 20 BJP ಪಡೆಯುತ್ತದೆ ಕರ್ನಾಟಕದಲ್ಲಿ. ಹಾಗೆ ತೆಲಂಗಾಣದಲ್ಲಿ BJP 6ರಿಂದ 7 ಸೀಟನ್ನು ಪಡೆಯುತ್ತದೆ ಅಂತ. ಇದು ಬಹಳ ಅದ್ಭುತವಾದಂಥ ಬೆಳವಣಿಗೆ. ಯಾಕೆಂತಂದರೆ ತೆಲಂಗಾಣದಲ್ಲಿ ಕರ್ನಾಟಕದ ಇಡೀ ಕಾಂಗ್ರೆಸ್ ಟೀಮು, ಸಚಿವ ಬಣ, ಹಣ ಎಲ್ಲವನ್ನು ಸುರಿದು ಅಲ್ಲಿ ಕೊನೆಗೂ ಅದು ಅಧಿಕಾರವನ್ನು ಹಿಡಿದಂಥ ಒಂದು ಪ್ರಕರಣವನ್ನು ಅಥವಾ ಅಧಿಕಾರ ಹಿಡಿದಂಥ ಒಂದು ಇಡೀದಾದಂಥ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಿದ್ದೇವೆ. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆದರೆ
ಬಿ ಜೆ ಪಿಯಲ್ಲಿ 6 ರಿಂದ 7 ಸೀಟನ್ನು ಪಡೆಯುತ್ತದೆ. ಇನ್ನು ಉತ್ತರ ಪ್ರದೇಶದಲ್ಲಿ 80ರಲ್ಲಿ 70, 72, 74ರವರೆಗೆ ಬಿ ಜೆ ಪಿಯ ನಿರೀಕ್ಷೆ ಇತ್ತು. ಆದರೆ ಸಟ್ಟಾ ಬಜಾರ್ ಅಥವಾ ಬೆಟ್ಟಿಂಗ್ ದುನಿಯಾ ಹೇಳುವ ಪ್ರಕಾರ 63ರಿಂದ 65 ಸೀಟನ್ನು ಬಿ ಜೆ ಪಿ ಪಡೆಯುತ್ತದೆ. ಇನ್ನು ಪಶ್ಚಿಮ ಬಂಗಾಳ ಬಹಳ ಮುಖ್ಯವಾದದ್ದು. ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನೀವು ಗಮನಿಸಿದ್ದೀರಿ, ರಾಮಕೃಷ್ಣ ಮಿಷನ್ ಅವರ ಮೇಲೆ ಕೂಡ ದಾಳಿ ಮಾಡಿದ್ದು ಮತ್ತು ಅವರ ಮೇಲೆ ಆಕ್ಷೇಪ ಮಾಡಿದ್ದು ನೀವು ಗಮನಿಸಿದ್ದೀರಿ. ದೀದಿ ಅಲ್ಲಿ ಬಹಳ ಹೊಯ್ಕೈ ದುನಿಯಾ ನಡೀತಾ ಇದೆ, ರಕ್ತಪಾತ ನಡೀತಾ ಇದೆ, ಎಲ್ಲವೂ ನಡೀತಾ ಇದೆ. ಅಲ್ಲಿ ಸಟ್ಟಾ ಬಜಾರ್ ಹೇಳುವ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ 19ರಿಂದ 20 ಸೀಟು, ಅಂದರೆ ನೆಕ್ ಟು ನೆಕ್ ಫೈಟ್ ಇದೆ. ಆದರೆ ಈ ಸಾರಿ ಹಿಸ್ಟಾರಿಕಲಿ, ಚಾರಿತ್ರಿಕವಾಗಿ ಬಿ ಜೆ ಪಿ ಒಂದು ದೊಡ್ಡ ಪಕ್ಷವಾಗಿ ಅರಳುವ ಎಲ್ಲ ಸಾಧ್ಯತೆಗಳನ್ನು ಬೆಟ್ಟಿಂಗ್ ದುನಿಯಾ ಅಥವಾ ಸಟ್ಟಾ ಬಜಾರ್ ಸಮೀಕ್ಷೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನು ಮಧ್ಯಪ್ರದೇಶ 29 ಸೀಟಲ್ಲಿ 27ರಿಂದ 28 ಸೀಟನ್ನು ಬಿ ಜೆ ಪಿ ಬಾಚಿಕೊಳ್ಳಲಿದೆ ಅಂತಲೇ ಹೇಳ್ತಾ ಇದೆ. ಇನ್ನು ದೆಹಲಿಯಲ್ಲಿ 6ರಿಂದ 7 ಸೀಟು ಬಿ ಜೆ ಪಿ ಪರವಾಗಿ ಬಿ ಜೆ ಪಿ ಪಾಲಾಗಲಿದೆ. ಆಂಧ್ರದಲ್ಲಿ 25ರಲ್ಲಿ 9ರಿಂದ 11 ಸೀಟನ್ನು, ಪ್ರಾಯಶಃ ಅದು ಅಂದರೆ ಕೇವಲ ಬಿ ಜೆ ಪಿ ಅಲ್ಲ, ಅಲ್ಲಿ ಮೈತ್ರಿಯಲ್ಲಿ ಅದು ಪಡೆಯಬಹುದು ಅಂತ ಹೇಳ್ತಾ ಇದೆ. 9ರಿಂದ 11 ಸೀಟು 25ರಲ್ಲಿ. ಪಂಜಾಬಲ್ಲಿ 2. ಹಾಗಾಗಿ ಈ ಸಮೀಕ್ಷೆ ಅಂದರೆ ಈ ಬಾರಿ ನೀವೊಂದು ನಿರೀಕ್ಷೆಯನ್ನು ಅಥವಾ ಒಂದು ಅಚ್ಚರಿಯನ್ನು ವ್ಯಕ್ತಪಡಿಸಬಹುದಾದದ್ದು ಅಥವಾ ನಿರೀಕ್ಷಿಸಬಹುದಾದದ್ದು ಏನು ಅಂದರೆ, ಪ್ರಥಮ ಚುನಾವಣೆ ಘೋಷಣೆ ಯಾವಾಗ ಆಗಿದೆಯೋ ಅವತ್ತರಿಂದ ಇವತ್ತಿನವರೆಗೆ ಕೂಡ ಸಮೀಕ್ಷೆ ಏಕಮುಖವಾಗಿದೆ. ಪ್ರತಿಯೊಂದು ಸಮೀಕ್ಷೆ ಕೂಡ. ಈಗ ಪ್ರಶಾಂತ್ ಕಿಶೋರ್ ಏನು ಹೇಳ್ತಾರೆ, 400 ಸೀಟು ನೋ, 400 ಪಾರ್ ಸಾಧ್ಯವೇ ಇಲ್ಲ, ಆದರೆ 370ರವರೆಗೆ ಹೋಗುತ್ತೆ ಅಂತಲೇ ಹೇಳ್ತಾ ಇದೆ. ಅಮೇರಿಕದ ಬಹಳ ದೊಡ್ಡ ಒಂದು ಪೊಲಿಟಿಕಲ್ ಎಕ್ಸ್ಪರ್ಟ್ ಮತ್ತು ಅವರು ಜಗತ್ತಿನ ಬಹುತೇಕ ಎಲ್ಲ ಚುನಾವಣೆಗಳ ಬಗ್ಗೂ ಬಹಳ ಕರಾರುವಕ್ಕಾಗಿ ಮಾತಾಡ್ತಾರೆ ಅಂತಲೇ ಅರ್ಥ. ಅವರು ಹೇಳುವ ಪ್ರಕಾರ ಬಿ ಜೆ ಪಿ 300 ಚಿಲ್ಲರೆ ಸೀಟನ್ನು ಹೊಂದದೆ ಅಂತ. ಮತ್ತೆ ಮೋದಿ ಅಧಿಕಾರಕ್ಕೆ ಬರೋದರಲ್ಲಿ ಯಾವುದೇ ಒಂದು ಸಂದೇಹವೇ ಬೇಡ ಅನ್ನುವ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಸಮೀಕ್ಷೆಗಳು ಹೇಳ್ತಾ ಇರೋದ್ರಿಂದ, ಇನ್ನು ಏನು ಜೂನ್ 4 ಬಂದುಬಿಟ್ರೆ ಪ್ರಾಯಶಃ ಅದಕ್ಕೂ ಮೊದಲು ಈಗ ಇನ್ನು 2 ಹಂತದ ಮತದಾನ ಆದಾಗ ಕೊನೆಯ ಹಂತದಲ್ಲಿ ಸೆಟ್ಟಿಂಗ್ ಬಜಾರ್ ಅಥವಾ ಬೆಟ್ಟಿಂಗ್ ದುನಿಯಾ ಬಹುಶಃ ಸಂಪೂರ್ಣವಾದಂಥ ಒಂದು ಈ ರೀತಿಯ ಯಾವುದು ಸಟ್ಟಾ ಬಜಾರ್ ಸಮೀಕ್ಷೆ ಅಂತ ಏನು ಹೇಳ್ತೇವೆ ಅದು ಬಹಳ ನಿರಕ್ಕಾಗಿ ನಮಗೆ ದೇಶದ ಭವಿಷ್ಯವನ್ನು ನುಡಿಬಹುದು ಅಂತ ನಾನು ಭಾವಿಸಿದೆ. ನಿನ್ನೆಯಷ್ಟೇ ದೇವೇಗೌಡರ ಅಂತರಂಗದ ಒಂದು ಭಾವನಾತ್ಮಕವಾದಂಥ ಪತ್ರದ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಹಂಚಿಕೊಂಡಿದ್ದೆ. HDK ಆಗ್ರಹಿಸಿದ್ದಾರೆ. ಏನು, DKಶ ಮತ್ತು 4 ಸಚಿವರ ಮೇಲೆ ದೇವರಾಜೇಗೌಡ ಏನು ಆಡಿಯೋ ಬಾಂಬನ್ನು ಸಿಡಿಸಿದರು, ಅದಕ್ಕೆ ಸಂಬಂಧಿಸಿ SIT ಅಥವಾ ಸರ್ಕಾರ ಯಾಕೆ ತನಿಖೆಗೆ ಆರ್ಡರ್ ಮಾಡ್ತಾ ಇಲ್ಲ, ಆಜ್ಞೆ ಮಾಡ್ತಾ ಇಲ್ಲ? ಒಂದು ಆರೋಪ ಅಂತ ಬಂದ ಮೇಲೆ ಅದು ಅಧಿಕಾರದಲ್ಲಿ ಇದ್ದವರಿರಲಿ, ಅಧಿಕಾರ ರಹಿತರಿರಲಿ, ಯಾರೇ ಇರಲಿ, ಅವರ ಮೇಲೆ ಜನರಿಗೆ ಒಂದು ನಂಬಿಕೆ ಬರಬೇಕು ಅಂತಾದರೆ ಅದಕ್ಕೆ ತಕ್ಕಾದಂಥ ಒಂದು ತನಿಖೆ ಆಗತಕ್ಕದ್ದು. ಇದನ್ನು ನಾವು ಆಗ್ರಹಿಸಿದ್ದೇವೆ. ಆದರೆ ಅದಕ್ಕೆ CM ಸಿದ್ದರಾಮಯ್ಯನವರು ಈ ಇಡೀ ಪ್ರಕರಣವನ್ನು ಡೈವರ್ಟ್ ಮಾಡುವಂಥ ಒಂದು ತಂತ್ರಕ್ಕಾಗಿ DKಶ ಹೆಸರನ್ನು ಬಳಸಿದ್ದಾರೆಯೇ ಹೊರತು ಬೇರೆ ಏನೂ ಅಲ್ಲ ಅನ್ನುವಂಥ ಒಂದು ಆಕ್ರೋಶದ ನುಡಿಯನ್ನು, ಸಿಡಿಮಿಡಿಯ ಒಂದು ಮಾತನ್ನು ಪತ್ರಕರ್ತರ ಎದುರು ಹೇಳಿದ್ದಾನೆ. ನಾನು ಕೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಪಕ್ಷದವರಿಗೆ ನಿಮ್ಮ ಅಧಿಕಾರದಲ್ಲಿದ್ದಂಥ ಸಚಿವರ ಮೇಲೆ ಆರೋಪ ಬಂದಾಗ ಅದು ಪ್ರಕರಣವನ್ನು ಡೈವರ್ಟ್ ಮಾಡುವ ವಿಧಾನ. ಅದೇ ನೀವು BJP ಅಥವಾ JDS ಅಥವಾ ದೇವೇಗೌಡರ ಕುಟುಂಬ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಪ್ರಜ್ವಲ್ ರೇವಣ್ಣನ ಮೇಲೆ ನೀವು ಬಹಳ ಸ್ಪಷ್ಟವಾದಂಥ, ಶುದ್ಧವಾದಂಥ ತನಿಖೆ ನಡೆಸಿ
ತಪ್ಪಾದರೆ ನೇಣಿಗೆ ಹಾಕಿ, ಏನೂ ಸಮಸ್ಯೆ ಇಲ್ಲ. ನಾವು ನೊಂದವರ ಪರವಾಗಿದ್ದೇವೆ, ಅನ್ಯಾಯಕ್ಕೆ ಒಳಗಾದಂಥ ಮಹಿಳೆಯರ ಪರವಾಗಿದ್ದೇವೆ, ಅವರಿಗೆ ನ್ಯಾಯ ಸಿಗಲೇಬೇಕು. ದೇವೇಗೌಡರ ಪತ್ರದಲ್ಲೂ ಅದು ಸ್ಪಷ್ಟವಾಗಿದೆ. ಹಾಗಾಗಿ ಇಲ್ಲಿ ದೇವರಾಜೇಗೌಡರು ಸಿಡಿಸಿದಂಥ ಆಡಿಯೋ ಬಾಂಬಿನ ತನಿಖೆನೂ ಮಾಡ್ತಾ ಇಲ್ಲ, FSL ರಿಪೋರ್ಟನ್ನು ತರಿಸ್ಕೊಳ್ತಾ ಇಲ್ಲ, ಅದನ್ನು ಯಾವುದೇ ರೀತಿಯಲ್ಲೂ ಗಂಭೀರವಾಗಿ ಗಮನಿಸ್ತಾ ಇಲ್ಲ ಸರ್ಕಾರ ಅಥವಾ SIT ಅಂತಂದರೆ ಅದಕ್ಕೆ ಅರ್ಥ ಏನು? ಅಂದರೆ ಅಧಿಕಾರದಲ್ಲಿ ಇದ್ದವರ ಮೇಲೆ ಆರೋಪ ಬಂದಾಗ ತನಿಖೆಯ ಸ್ವರೂಪ ಒಂದು, ಅಧಿಕಾರದಲ್ಲಿ ಇಲ್ಲದೆ ಪ್ರತಿಪಕ್ಷದಲ್ಲಿದ್ದಂಥ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಆರೋಪ ಬಂದಾಗ ಅದರ ತನಿಖಾ ಸ್ವರೂಪ ಬೇರೆ. ರೇವಣ್ಣನ ಮೇಲೆ ಕಿಡ್ನ್ಯಾಪ್ ಕೇಸ್ ಹಾಕಿ ಅವರ ಯಾವುದೇ ರೀತಿಯಲ್ಲೂ ಅವರಿಗೆ ಉಸಿರಾಡಲಿಕ್ಕೂ ಟೈಮ್ ಕೊಡ್ದೇನೆ ಅವರನ್ನು ಅರೆಸ್ಟ್ ಮಾಡ್ತೀರಿ. ಅದೇ ದೇವರಾಜೇಗೌಡ ಒಬ್ಬ ಸ್ವತಃ ವಕೀಲ, ಶಿವರಾಮೇಗೌಡರ ಮೂಲಕ ಸಂಧಾನಕ್ಕೆ 100 ಕೋಟಿಯ ಡೀಲ್ ಹೇಗಾಗಿತ್ತು, 5 ಕೋಟಿ ನನಗೆ ಹೇಗೆ ಬೋರಿಂಗ್ ಕ್ಲಬ್ಬಿನ 110 ರೂಮ್ ನಂಬರಿಗೆ ಬಂತು, ಇವೆಲ್ಲವನ್ನು ಡಿಟೇಲ್ ಆಗಿರುವಂಥ ಆಡಿಯೋವನ್ನು ಬಿಟ್ಟಾಗಲೂ ಕೂಡ ಅದನ್ನು ಯರ್ಕಶ್ಚಿತವಾಗಿ ಏನೂ ಅಲ್ಲ ಅದು ಅನ್ನುವ ರೀತಿಯಲ್ಲಿ ಸರ್ಕಾರ ವರ್ತಿಸ್ತದೆ ಅಂತಾದರೆ, ಅಥವಾ ಒಬ್ಬ ಮುಖ್ಯಮಂತ್ರಿಯವರು ಈ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ ಅಂತಾದರೆ, ತನಿಖೆ ಯಾವ ಸ್ವರೂಪದಲ್ಲಿ ನಡೀತಾ ಇದೆ, ತನಿಖೆ ಯಾವ ನೆಲೆಯಲ್ಲಿ ನಡೀತಾ ಇದೆ, ಎಷ್ಟು ಶುದ್ಧವಾಗಿ ನಡೀತಾ ಇದೆ, ಅದು ಸರ್ಕಾರದ ಆಣತಿ ಮತ್ತು ಆಜ್ಞೆಯ ಮೇಲೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಬಗ್ಗೆ ಭಾಳ ಸ್ಪಷ್ಟವಾದಂಥ ಒಂದು ಚಿತ್ರಣ ನಮಗೆ ಸಿಗತ್ತೆ ಅಂತ ನಾನು ಭಾವಿಸಿದ್ದೇನೆ. ಹರಿಯಾಣದಲ್ಲಿ ಮೋದಿಯವರು ಮಾತಾಡ್ತಾ ಒಂದು ಅದ್ಭುತವಾದಂಥ ಮತ್ತು ಇಂಡಿ ಕೂಟ ತನ್ನನ್ನು ತಾನು ಮುಟ್ಟಿ ನೋಡಿಕೊಳ್ಳುವಂಥ ಒಂದು ಮಾತನ್ನು ಆಡಿದ್ದಾರೆ. ಸ್ವಾತಂತ್ರ್ಯ ಬಂದಂಥ ಹೊಸ್ತಿಲಿನಲ್ಲಿ ಮತ ರಾಜಕಾರಣಕ್ಕಾಗಿ, ಸ್ವಕೀಯರ ಓಲೈಕೆಗಾಗಿ ಭಾರತವನ್ನು ವಿಭಜಿಸಲಾಯಿತು. ಒಂದು ಭಾರತ ಎರಡು ಮುಸ್ಲಿಂ ರಾಷ್ಟ್ರ ಕೇವಲ ವೋಟ್ ಬ್ಯಾಂಕಿಗಾಗಿ ಮಾಡಿದಂಥ ಒಂದು ತಂತ್ರ ಇದು. ಆ ರೀತಿಯಲ್ಲಿ ಅಖಂಡ ಭಾರತವನ್ನು ಒಡೆದು ಚೂರು ಮಾಡಿದಂಥ ಇದೇ ಕಾಂಗ್ರೆಸ್ಸು ಇವತ್ತು ಮತ್ತೆ ಮತ ರಾಜಕೀಯಕ್ಕಾಗಿ, ವೋಟ್ ಬ್ಯಾಂಕಿಗಾಗಿ ಭಾರತವನ್ನು ಮತ್ತೆ ಒಡೆಯುವಂಥ ಒಂದು ತಂತ್ರವನ್ನು ಮಾಡ್ತಾ ಇದೆ. ಇದಕ್ಕೆ ಸ್ಪಷ್ಟ ದಾಖಲೆ ಏನು ಅಂತಂದರೆ, ಭಾರತದ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಮತ್ತು OBC ಅವರಿಗೆ ಮೀಸಲಾತಿಯನ್ನು ಕೊಟ್ಟಿತು. ಆ ಮೀಸಲಾತಿಯನ್ನು ಕೂಡ ಇವತ್ತು ಇಂಡಿ ಕೂಟ ಅಂದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಆ ಮೀಸಲಾತಿಯನ್ನು ಕದಿಯುವ, ಕನ್ನ ಹಾಕುವ ಕೆಲಸಕ್ಕೆ ಕೈ ಹಾಕಿದೆ. ಆ ಮೀಸಲಾತಿಯನ್ನು ಕದ್ದು ಮತ ಬ್ಯಾಂಕಿಗಾಗಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಮುಸ್ಲಿಮರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ಭಾರತವನ್ನು 2 ಮುಸ್ಲಿಂ ರಾಷ್ಟ್ರಗಳನ್ನಾಗಿ ಒಡೆದು ಅದನ್ನು ವಿಚ್ಛಿನ್ನಗೊಳಿಸಿ, ಅವಿಚ್ಛಿನ್ನ ಭಾರತವನ್ನು ಛಿದ್ರಗೊಳಿಸಿ ತನ್ನ ರಾಜಕೀಯ ಸ್ವಾರ್ಥವನ್ನು ಹೇಗೆ ಕಾಂಗ್ರೆಸ್ಸು ಮಾಡಿಕೊಂಡಿತ್ತು, ಈಗಲೂ ಅದೇ ದಾರಿಯಲ್ಲಿ ಮುನ್ನಡೀತಾ ಇದೆ. ಉಳಿದ ಭಾರತದಲ್ಲಿ ಕೂಡ ಪ್ರಥಮ ಆದ್ಯತೆ, ಪ್ರಥಮ ಹಕ್ಕು ಈ ನೆಲದ ಮೇಲೆ ಭಾರತದಲ್ಲಿ ಇರುವುದಾದರೆ ಅದು ಮುಸ್ಲಿಮರಿಗೆ ಅನ್ನುವಂಥ ಘೋಷವಾಕ್ಯವನ್ನು ಇಟ್ಕೊಂಡಿದೆ. ಅವರು ಮುಂದುವರೆದು ಹೇಳ್ತಾರೆ, ನಿನ್ನೆ ನೀವು ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಬಂಗಾಳದ ಹೈಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಬಂಗಾಳದಲ್ಲಿ SC ST OBC ಮೀಸಲಾತಿಯನ್ನು ಕದ್ದು ಅದನ್ನು ಏಕಾಏಕಿ ರಾತ್ರೋರಾತ್ರೆ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟನ್ನು ಮುಸ್ಲಿಮರಿಗೆ ಮತ್ತು ಅಲ್ಲಿ ಕದ್ದು ಬಂದು ನೆಲೆಸಿದ ಬಾಂಗ್ಲಾ ಮುಸ್ಲಿಮರಿಗೆ ಹಂಚಲಾಗಿತ್ತು. ಅದನ್ನು ಹೈಕೋರ್ಟು ಈ 10 ವರ್ಷಗಳಲ್ಲಿ ಅಕ್ರಮವಾಗಿ OBC ಸರ್ಟಿಫಿಕೇಟನ್ನು ಮುಸ್ಲಿಮರಿಗೆ, ವಲಸಿಗರಿಗೆ ಕದ್ದು ಇಲ್ಲಿ ಬಂದು ಉಳಿದಂಥ ಬಾಂಗ್ಲಾದೇಶಿಕರಿಗೆ ಏನು ಬಂಗಾಳ ಸರ್ಕಾರ ವಿತರಿಸಿತ್ತು ಅದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ, ಬರ್ಖಾಸ್ತುಗೊಳಿಸಲಾಗಿದೆ ಅಂತ ತೀರ್ಪನ್ನು ಕೊಟ್ಟಿದೆ. ಆದರೆ ಆಶ್ಚರ್ಯ ಏನು ಗೊತ್ತಾ,
ಬಂಗಾಳದ ಬಂಗಾಳದ CM ದೀದಿ ಹೈಕೋರ್ಟಿನ ಯಾವ ತೀರ್ಪನ್ನು ನಾವು ಗಮನಿಸುವುದಿಲ್ಲ, ಮಾನ್ಯತೆ ಮಾಡುವುದಿಲ್ಲ. ನಾವು ಇವರಿಗೆ OBC ಸರ್ಟಿಫಿಕೇಟನ್ನು ಕೊಟ್ಟಿದ್ದೇವೆ, ಆ ಮೀಸಲಾತಿಯನ್ನು ಅವರಿಗೆ ನಾವು ಹಂಚುತ್ತೇವೆ. ಎಂಥ ಉದ್ದಟತನ ನೋಡಿ. ಅಂದರೆ ಒಂದು ಕಡೆ ಇದೇ ಪಾಕಿಸ್ತಾನದ ಬಗ್ಗೆ ಇವತ್ತು ಚಿಕ್ಕಮಗಳೂರಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಮೊಳಗಿದೆ. ಅಫ್ಸಲ್ ಅಲಿಯಾಸ್ ಅಸ್ಗರ್ ಅನ್ನುವಂಥ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಯವರನ್ನು ಅತ್ಯಂತ ಅವಹೇಳನಕಾರಿಯಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವ ಪೋಸ್ಟನ್ನು ಹಾಕಿದ್ದಾರೆ. ಈಗಾಗಲೇ ಸುಮೋಟೋ ಕೇಸ್ ಹಾಕಿ ಅವರನ್ನು ಹುಡುಕಲಾಗ್ತಾ ಇದೆ. ಆದರೆ ಈ ದೇಶದಲ್ಲಿ ಯಾವ ರೀತಿಯ ಒಂದು ಕೆಲಸ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ನಡೀತಾ ಇದೆ? ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಅಲ್ಲಿ ಮುಸ್ಲಿಮರ ಓಲೈಕೆ ನಡೀತಾ ಇದೆ. ಅಲ್ಲಿ ದಲಿತರಿಗೆ ಮತ್ತು ಮೀಸಲಾತಿ ಇಟ್ಟದ್ದಂಥ SC ST ಫಂಡನ್ನು ಅದರಿಂದ ಅಲ್ಲಿ ಎತ್ತಿ ಇಲ್ಲಿ 11,000 ಕೋಟಿಗೂ ಹೆಚ್ಚು SC ST ಫಂಡನ್ನು ಅಲ್ಲಿದ್ದ ಹಣವನ್ನು ತೆಗೆದು ಇಲ್ಲಿ ಮುಸ್ಲಿಮರಿಗೆ ಹಂಚಲಾಗಿದೆ ಅಥವಾ ಅವರ ಬಿಟ್ಟಿ ಭಾಗ್ಯಕ್ಕೆ ಬಳಸಲಾಗಿದೆ. ಅದು ಭಾಳ ದೊಡ್ಡ ಒಂದು ವಿವಾದ ಆಗಿ ಕೂತಿದೆ. ಅದರ ಜೊತೆಗೆ ಮಣಿಶಂಕರಯ್ಯರ್ ಹೇಳ್ತಾರೆ, ಪಾಕಿಸ್ತಾನದ ಬಗ್ಗೆ ಮಾತಾಡುವಾಗ ನಮಗೆ ಎಚ್ಚರ ಇರಬೇಕು. ಯಾಕೆ ಅಂತಂದರೆ ಪಾಕ್ ಬಳಿ ಅಣುಬಾಂಬ್ ಇದೆ, ಹೀಗಾಗಿ ನಾವು ಅದರ ತಾಕತ್ತನ್ನು ಗೌರವಿಸಬೇಕು. ಅಂದರೆ ಷಂಡತನದ ಪರಮಾವಧಿ ಅಂತ. ಒಂದು ಕಡೆ ಪಾಕಿಸ್ತಾನಕ್ಕೆ ಜಿಂದಾಬಾದ್, ಪಾಕಿಸ್ತಾನಲ್ಲಿ ಭಿಕ್ಷೆ ಬೇಡ್ತಾ ಇದೆ, ಮೋದಿಯವರ ಹತ್ರ ಸಾಲ ಕೇಳ್ತಾ ಇದೆ. ಇಡೀ ಪಾಕಿಸ್ತಾನ ಮೋದಿ ಅಂತ ಒಬ್ಬ ಪ್ರಧಾನಿ ನಮಗೆ ಬೇಕು ಅಂತ ಹೇಳ್ತಾ ಇದೆ. POKಯಲ್ಲಿದ್ದವರು ನಮ್ಮನ್ನು ಭಾರತಕ್ಕೆ ಸೇರಿಸ್ಕೊಳ್ಳಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಇಡೀ ಪ್ರಪಂಚದ ಎದುರು ನಗೆಪಾಟಲಿಗೀಡಾಗಿದೆ. ಮಂಡಿ ಊರಿ ಹೊಟ್ಟೆಪಾಡಿಗಾಗಿ ಸಾಲವನ್ನು ಭಿಕ್ಷೆಯನ್ನು ಬೇಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಕೂಡ ಮಣಿಶಂಕರ್ ಅಯ್ಯರ್ರಂಥ ದೇಶದ್ರೋಹಿ ಪಾಕಿಸ್ತಾನದ ಪರವಾಗಿ ಬ್ಯಾಟ್ ಬೀಸ್ತಾರೆ. ಪಾಕಿಸ್ತಾನದ ಬಗ್ಗೆ ಮಾತಾಡುವಾಗ ನಮಗೆ ಎಚ್ಚರ ಇರಬೇಕು. ಅವರ ಹತ್ರ ಅಣುಬಾಂಬ್ ಇದೆ, ಏನು ನಮ್ಮ ಹತ್ರ ಇಲ್ವಾ? ಇಡೀ ಪ್ರಪಂಚದಲ್ಲೇ ಇವತ್ತು ಭಾರತದ ಸೈನ್ಯ ಶಕ್ತಿಯ ಬಗ್ಗೆ, ನಮ್ಮ ಇಡೀದಾದಂಥ ಆತ್ಮಶಕ್ತಿಯ ಬಗ್ಗೆ ಹೆಮ್ಮೆ ಮತ್ತು ಭಯ ಮಡುಗಟ್ಟಿರುವಂಥ ಹೊತ್ತಿನಲ್ಲಿ ಯಕ್ಕಶ್ಚಿತ ಪಾಕಿಸ್ತಾನದ ಬಗ್ಗೆ ಈ ಕಾಂಗ್ರೆಸ್ಸು ವಹಿಸಿಕೊಂಡು ಮಾತಾಡ್ತದೆ. ಇದರ ಅರ್ಥ ಏನು? ಒಮ್ಮೆ ಭಾರತದಲ್ಲಿ ಕಾಂಗ್ರೆಸ್ಸು ಮತ್ತೆ ಅಧಿಕಾರಕ್ಕೆ ಬಂದರೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ಈ ಥರದ ನಮ್ಮ ನೆರೆ ರಾಷ್ಟ್ರಗಳಾದಂಥ ಭಯೋತ್ಪಾದಕತೆಯನ್ನು ಮತ್ತು ಭಾರತದ ಹಿಂದುತ್ವವನ್ನು, ಸನಾತನ ಧರ್ಮವನ್ನು, ಭಾರತದ ಒಟ್ಟು ಚಹರೆಯನ್ನು, ಅಖಂಡತೆಯನ್ನು, ಕಲ್ಚರನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಬೇಕು ಅಂತಲೇ ಹವಣಿಸುತ್ತಿರುವಂಥ ಈ ದ್ರೋಹಿ ರಾಷ್ಟ್ರಗಳ ಬಗ್ಗೆ ಇವರ ಮೃದುತ್ವ, ಪ್ರೀತಿ ಮುಂದೊಂದು ದಿನ ಯಾವ ರೀತಿ ಕೆಲಸವನ್ನು ಮಾಡಬಹುದು ಯೋಚನೆ ಮಾಡಿ. ಭಾರತ BJPಯವರಿಗೆ ಶತ್ರು ರಾಷ್ಟ್ರ, ನಮಗೆ ಮಿತ್ರ ರಾಷ್ಟ್ರ ಅಂತ ಹೇಳಿದವರು ಇದೇ ಕಾಂಗ್ರೆಸ್ಸಿಗರು. ಅದಕ್ಕೆ ತಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಮೋದಿ. ಪಾಕಿಸ್ತಾನದ ತಾಕತ್ತನ್ನು ನಾನು ಸ್ವತಃ ಪರೀಕ್ಷಿಸಿ ಬಂದಿದ್ದೇನೆ. 2015ರಲ್ಲಿ ರಷ್ಯಾ ಮತ್ತು ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಅಧಿಕೃತ ಸುದ್ದಿ ಇಲ್ಲ, ಅಧಿಕೃತ ವಿನಿಮಯ ಇಲ್ಲ. ಮೋದಿಯವರು ಅಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ಕೊಡುವುದರ ಬಗ್ಗೆ ಸುಳಿವು ಕೂಡ ಇರಲಿಲ್ಲ, ಹೆಚ್ಚೇನು ವೀಸಾ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನವಾಜ್ ಶರೀಫ್ ಆಗಿನ ಪ್ರಧಾನಿ ಅವರ ಬರ್ತ್ಡೇ, ಒಂದು ಫೋನಿನ ಸಂಭಾಷಣೆ. ಆವಾಗ ನವಾಜ್ ಶರೀಫ್ ಹೇಳ್ತಾರೆ, ನೀವು ಹೇಗೂ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ನಮ್ಮ ಮೇಲೆ ಫ್ಲೈ ಮಾಡಿ ಹೋಗ್ತಾ ಇದ್ದೀರಿ, ದಯವಿಟ್ಟು ಬನ್ನಿ. ನೋಡಿ ಎಂಥ ಒಂದು 56 ಇಂಚಿನ ಪ್ರಧಾನಿ ಅಂತ ವ್ಯಂಗ್ಯ ಮಾಡುವ ಕಾಂಗ್ರೆಸ್ಸಿಗರು ಕಳೆದ 10 ವರ್ಷಗಳಿಂದ ಹೋಗಿರಲಿಲ್ಲ. ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಪಾಕಿಸ್ತಾನ ಕಡೆ ಮುಖನೂ ಹಾಕಿರಲಿಲ್ಲ. ಆದರೆ ಇದೇ 2015ರಲ್ಲಿ ಅಧಿಕಾರ ಬಂದ 1 ವರ್ಷದಲ್ಲೇ, ಅಧಿಕಾರ ಬಂದ ಕೆಲವು ತಿಂಗಳಲ್ಲಿ ದಿಢೀರಂತ ಯಾವ ಮುನ್ಸೂಚನೆ ಇಲ್ಲದೆ ಭದ್ರತೆಯ ಎಲ್ಲ ಗಡಿಗಳನ್ನು ಮಿತಿಗಳನ್ನು ಒಡೆದು
ನವಾಜ್ ಶರೀಫ್ ಅವರ ಕುಟುಂಬದೊಟ್ಟಿಗೆ ಭೇಟಿ ಒಂದು ಅವರು ಆತ್ಮೀಯವಾದ ಭೇಟಿಯನ್ನು ಮಾಡ್ತಾರೆ, ಅವರ ಬರ್ತ್ಡೇಯಲ್ಲಿ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ಲಾಹೋರ್ನ ವಿಮಾನ ನಿಲ್ದಾಣದಲ್ಲಿ ನಮ್ಮ ವಿಮಾನದಿಂದ ಇಳಿದು ನವಾಜ್ ಶರೀಫ್ ಅವರ ಹೆಲಿಕಾಪ್ಟರಲ್ಲಿ ಪ್ರಯಾಣ ಮಾಡ್ತಾರೆ. ಈ ಧೈರ್ಯ ಯಾರಿಗಿದೆ ಹೇಳಿ? ಅದನ್ನು ಇವತ್ತು ನೆನಪು ಮಾಡಿದ್ದಾರೆ. ಪಾಕಿಸ್ತಾನದ ತಾಕತ್ತು ಏನು ಅನ್ನೋದನ್ನು ನಾನು ನೋಡಿ ಬಂದಿದ್ದೇನೆ. ಷಂಡತನಕ್ಕೂ ಒಂದು ಮಿತಿ ಇರಬೇಕು. ಈ ಕಾಂಗ್ರೆಸ್ಸಿಗರ ಷಂಡತನ, ದೇಶದ್ರೋಹಿತನ, ಆಮೇಲೆ ಮತ ರಾಜಕಾರಣ, ಓಲೈಕೆ ರಾಜಕಾರಣ, ಅಧಿಕಾರದ ರಾಜಕಾರಣಕ್ಕಾಗಿ ದೇಶವನ್ನು ಬಲಿ ಹಾಕುವಂಥ ಈ ಒಂದು ಹೇಸಿಗೆತನ ಇದೆಯಲ್ಲ, ಒಂದು ಮಿತಿ ಬೇಡವಾ ಇದಕ್ಕೆ? ಯಾರು ಹೋಗಿದ್ದಾರೆ ನೋಡೋ ಪಾಕಿಸ್ತಾನಕ್ಕೆ ಈ ಥರ? ಬಸ್ಸಲ್ಲಿ ಒಂದು ಶಾಂತಿ ಯಾತ್ರೆಯನ್ನು ಮಾಡಿದ್ದಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಯಾವುದೇ ಮುನ್ಸೂಚನೆ ಇಲ್ಲದೇ ಒಬ್ಬ ಸ್ನೇಹಿತ ಪ್ರಧಾನಿ ನವಾಜ್ ಶರೀಫ್ ಅವರ ಬರ್ತ್ಡೇಯಲ್ಲಿ ಭಾಗವಹಿಸ್ತೇನೆ ಅಂತ ಆ ದಮ್ಮಿನಲ್ಲಿ 8 ಎದೆ ಅಲ್ಲ, ಅದು 16 ಎದೆ ಬೇಕು. ಅದಕ್ಕೆ ಹೋದದ್ಯಾರು? ಇದೇ ಪ್ರಧಾನಿ ಮೋದಿ. ಅಲ್ಲಿ ಪತ್ರಕರ್ತರು ಕೇಳ್ತಾರೆ, ಹೇ ಅಲ್ಲ, ನೀವು ವೀಸಾ ಇಲ್ಲದೆ ಬಂದಿದ್ದೀರಿ ನಮ್ಮ ನೆಲಕ್ಕೆ. ಅದಕ್ಕೆ ಪ್ರಧಾನಿಯವರು ಹೇಳ್ತಾರೆ, ಮೋದಿಯವರು, ಎಂಥ ಅದ್ಭುತವಾದಂಥ ಉತ್ತರ, ಎಂಥ ಸುಂದರವಾದ ಉತ್ತರ. ಪಾಕಿಸ್ತಾನ ಬೇರೆ ಅಲ್ಲ, ಇದು ನನ್ನದೇ ನೆಲವಾಗಿತ್ತು ಒಂದು ಕಾಲದಲ್ಲಿ, ನನ್ನದೇ ದೇಶ ಇದು, ನನಗ್ಯಾಕೆ ವೀಸಾ? ಎಂಥ ಅದ್ಭುತವಾದ ಉತ್ತರ ಇದು. ಈ ಮಣಿಶಂಕರ್ ಅಯ್ಯರಂಥ ದೇಶದ್ರೋಹಿಗಳು, ಕೊಟ್ಟಿ ರಾಜಕಾರಣಿಗಳು ಇದೇ ಪಾಕಿಸ್ತಾನಕ್ಕೆ ಹೋಗಿ ಮೋದಿಯವರನ್ನು ಮುಗಿಸಿದರೆ ನಿಮಗೆ ನಾವು ಅದನ್ನು ಕೊಡ್ತೇವೆ, ಇದನ್ನು ಕೊಡ್ತೇವೆ ಅಂತ ನಿರ್ಲಜ್ಜತೆಯಿಂದ ಹೇಳಿ ಬಂದಂಥವರು ಈಗಲೂ ಅದೇ ಧಾಟಿಯಲ್ಲಿದ್ದಾರೆ. 75 ವರ್ಷದಲ್ಲಿ ಕಾಂಗ್ರೆಸ್ ಏನೂ ಬದಲಾಗಿಲ್ಲ. ಅದು ಇವತ್ತಿಗೂ ಮತ ರಾಜಕಾರಣದಲ್ಲಿ, ಓಲೈಕೆ ರಾಜಕಾರಣದಲ್ಲೇ ತನ್ನನ್ನು ತಾನು ಸಂಪೂರ್ಣವಾಗಿ ಕಳ್ಕೊಳ್ತಾ ಇದೆ ಹೊರತು ಇನ್ನೇನು ಮಾಡ್ತಾ ಇಲ್ಲ. ದೇಶದ್ರೋಹಿತನ, ಈ ದೇಶದ ಅಧಿಕಾರಕ್ಕಾಗಿ ನಾನು ಯಾವ ಅಂಚಿಗೂ ತಲುಪುತ್ತೇನೆ, ಯಾವ ಧರ್ಮದ ಇಡೀಯದಾದಂಥ ರಾಜಕೀಯವನ್ನು ಮಾಡ್ತೇನೆ. ಈ ನೆಲದ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿಯ 2 ಕಣ್ಣುಗಳು ರಾಮ ಮತ್ತು ಕೃಷ್ಣ, ಅದನ್ನು ಕೂಡ ಕೀಳ್ತೇವೆ. ಎಲ್ಲವನ್ನು, ಚರಿತ್ರೆಯನ್ನು ಹಾಳು ಮಾಡ್ತೇವೆ, ವರ್ತಮಾನವನ್ನು ಹಾಳು ಮಾಡ್ತೇವೆ, ಭವಿಷ್ಯವನ್ನು ಹಾಳು ಮಾಡ್ತೇವೆ. ದೇಶ ಅನ್ನುವಂಥ ಇಡೀಯದಾದಂಥ ಒಂದು ಭರತ ಖಂಡ ಅಂತೇನಿದೆ ಇಡೀ ಪ್ರಪಂಚದಲ್ಲಿ, ಏಕೈಕ ಹಿಂದೂ ಧರ್ಮದ ಒಂದು ಅಖಂಡ ಭಾರತ ಇದು, ಅದನ್ನು ಕೂಡ ಸಂಪೂರ್ಣವಾಗಿ ನಾವು ವಿನಾಶದ ಅಂಚಿಗೆ ತಂದೇ ತರ್ತೇವೆ. ನಮಗೆ ದೇಶ ಮುಖ್ಯವಲ್ಲ, ಧರ್ಮ ಮುಖ್ಯವಲ್ಲ, ನಮ್ಮ ಚಹರೆ ಮುಖ್ಯ ಅಲ್ಲ, ನಮ್ಮ ಕಲ್ಚರ್ ಮುಖ್ಯ ಅಲ್ಲ, ನಮ್ಮ ಸನಾತನತೆ ಮುಖ್ಯ ಅಲ್ಲ, ಯಾವುದು ಮುಖ್ಯ ಅಲ್ಲ, ನಮಗೆ ಅಧಿಕಾರ ಮಾತ್ರ ಮುಖ್ಯ. ಅದಕ್ಕೆ ತಕ್ಕಾಗಿ ಮೋದಿಯವರು ಅಲ್ಲಿ 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 ಕರೆಕ್ಟಾಗಿ ಕಬ್ಬಿಣವನ್ನು ಕಾಸಿ ಬೆಸೆತಾ ಇದ್ದಾರೆ. ಪ್ರಾಯಶಃ ಈ ಎಲೆಕ್ಷನ್ನು ಭಾರತದ ಒಟ್ಟು ಅಳಿವು ಮತ್ತು ಉಳಿವಿನ ಒಂದು ಅದ್ಭುತವಾದಂಥ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಮತ್ತೆ ಮೋದಿ ಅಧಿಕಾರಕ್ಕೆ ಬರುವುದು ಅನ್ನೋದರ ಅರ್ಥವೇ ಇಡೀ ಭಾರತದ ಮೂಲ ಚಹರೆಯ ಪುನರುತ್ಥಾನ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಮ್ಮ ಈ ಬಾರಿಯ ಮತದಾನ ನಮ್ಮ ಮೂಲ ಭಾರತದ ಮೂಲ ಚಹರೆಯ ಮತ್ತು ಭವಿಷ್ಯದ ಅಖಂಡವಾದಂಥ ಒಂದು ಭಾರತದ ಮರು ನಿರ್ಮಾಣದ ಒಂದು ಯಜ್ಞದಲ್ಲಿ ನಾವೆಲ್ಲರೂ ಹವಿಸ್ಸನ್ನು ಹಾಕ್ತಾ ಇದ್ದೇವೆ ಅನ್ನುವ ಭಾವನೆಯಲ್ಲಿ ನಾವು ಮತವನ್ನು ಚಲಾಯಿಸಿದ್ದೇವೆ ಮತ್ತು ಮತವನ್ನು ಚಲಾಯಿಸಬೇಕು ಅಂತ ನನ್ನ ಅಭಿಪ್ರಾಯ. ನಮಸ್ತೆ.